ಈ ಒಂದು ಬೀದರ್ನ ಟೆಂಪಲ್ ಅಲ್ಲಿ ದೇವ್ರ ದರ್ಶನ ಮಾಡ್ಬೇಕು ಅಂತಂದ್ರೆ 300 ಮೀಟರ್ ಉದ್ದದ ಎದೆ ಲೆವೆಲ್ಗೆ ಬರುವಂತ ಒಂದು ವಾಟರ್ ಸ್ಟ್ರೀಮ್ ನ ದಾಟ್ಕೊಂಡು ಹೋಗ್ಬೇಕಂತೆ. ಯಾವ ದೇವಸ್ಥಾನ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ವೆಲ್ಕಮ್ ಟು ಥರ್ಡ್ ಎಪಿಸೋಡ್ ಆಫ್ ಕರುನಾಡು 31. ಈ ಎಪಿಸೋಡ್ ಅಲ್ಲಿ ನಮ್ಮ ಬೀದರ್ನ ಹಿಸ್ಟಾರಿಕಲ್ ದೇವಸ್ಥಾನಗಳ ಬಗ್ಗೆ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಶ್ರೀ ಝರ್ನಿ ನರಸಿಂಹಸ್ವಾಮಿ ಟೆಂಪಲ್. ನಮ್ಮ ಹಿಂದೂ ಮಿಥಾಲಜಿ ಪ್ರಕಾರ ಮಹಾನ್ ಶಿವಭಕ್ತರಾದಂತ ಜರಾಸುರ ಎಂಬ ರಾಕ್ಷಸ ಇದೇ ಬೀದರ್ನ ಒಂದು ಕೇವ್ ಅಲ್ಲಿ ವಾಸಿಸ್ತಾ ಇದ್ರಂತೆ. ಆ ರಾಕ್ಷಸ ಸುತ್ತಮುತ್ತ ರೀಜನ್ ನ ತುಂಬಾ ಟೆರರೈಸ್ ಮಾಡ್ತಾ ಇದ್ರಂತೆ. ಶ್ರೀ ನರಸಿಂಹಸ್ವಾಮಿ ಅವರು ಹಿರಣ್ಯ ಕಶಪು ಅವ್ರನ್ನ ವಧೆ ಮಾಡಿದ ನಂತರ ಜರಾಸುರರೊಂದಿಗೆ ಯುದ್ಧ ಮಾಡ್ಲಿಕ್ಕೆ ಬರ್ತಾರಂತೆ. ಡಿಫೀಟ್ ಆದಂತ ಜರಾಸುರ ನರಸಿಂಹಸ್ವಾಮಿಗಳಲ್ಲಿ ಕ್ಷಮೆ ಕೇಳಿ ನೀವು ಇದೇ ಕೇವಲ್ಲಿ ನೆಲೆಸಬೇಕು ಅಂತ ಹೇಳಿ ಬೇಡಿಕೆ ಇಡ್ತಾರೆ. ಆ ಬೇಡಿಕೆಗೆ ನರಸಿಂಹಸ್ವಾಮಿಗಳು ತಥಾಸ್ತು ಅಂದ ನಂತರ ಜರಾಸುರ ಅದೇ ಕೇವಲ್ಲಿ ವಾಟರ್ ಸ್ಟ್ರೀಮ್ ಆಗಿ ಕನ್ವರ್ಟ್ ಆಗ್ತಾರೆ. ಈಗ್ಲೂ ಬೀದರಲ್ಲಿ ಎಂತ ಪೀಕ್ ಸಮ್ಮರ್ ಇದ್ರೂ ಕೂಡ ಆ ವಾಟರ್ ಸ್ಟ್ರೀಮ್ ಯಾವಾಗ್ಲೂ ಫ್ಲೋಯಿಂಗ್ ಇರುತ್ತಂತೆ. ಭಕ್ತಾದಿಗಳು ಆ ವಾಟರ್ ಸ್ಟ್ರೀಮ್ ನ ದಾಟ್ಕೊಂಡು ಸ್ವಾಮಿಗಳ ದರ್ಶನ ಮಾಡಬೇಕು. ಇನ್ನೊಂದು ಅಚ್ಚರಿಯ ವಿಷಯ ಏನು ಅಂತಂದ್ರೆ ಅದೇ ಕೇವಲ್ಲಿ ಜರಾಸುರ ಪೂಜಿಸ್ತಿದ್ದಂತ ಲಿಂಗು ಇವತ್ತಿಗೂ ಇದೆ. ಎರಡನೇದಾಗಿ ಪಾಪನ ಶಿವ ಟೆಂಪಲ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಬರೋಣ. ಮಿಥಾಲಜಿ ಪ್ರಕಾರ ರಾವಣನ ವಧೆ ಮಾಡಿದ ನಂತರ ಶ್ರೀರಾಮ ಅವರಿಗೆ ಬ್ರಹ್ಮ ಹತ್ಯೆ ಪಾಪ ಸುತ್ತಕೊಂಡಿರುತ್ತೆ. ಆಗ ಲಂಕಾದಿಂದ ಅಯೋಧ್ಯೆಗೆ ಹೋಗೋ ದಾರಿಯಲ್ಲಿ ಬೀದರ್ನ ಒಂದು ವ್ಯಾಲಿಯಲ್ಲಿ ಶಿವಲಿಂಗವನ್ನು ಸ್ಥಾಪಿಸ್ತಾರೆ. ಅದೇ ಲಿಂಗಕ್ಕೆ ಪೂಜೆ ಮಾಡಿ ಅದರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಇದನ್ನ ನೋಡಿ ಮಹಾದೇವ ಪ್ರತ್ಯಕ್ಷ ಆಗಿ ಅವ್ರ ಪಾಪಗಳನ್ನ ಹೋಗ್ಲಾಡಿಸಿ ಅಲ್ಲೊಂದು ಫ್ರೆಶ್ ವಾಟರ್ ಸ್ಪ್ರಿಂಗ್ ನ ಹುಟ್ಟಾಕ್ತಾರೆ. ಇಂದಿಗೂ ಆ ದೇವಸ್ಥಾನದಲ್ಲಿ ಆ ವಾಟರ್ ಸ್ಟ್ರೀಮ್ ಇದೆ. ಇದಾಗಿತ್ತು ನಮ್ಮ ಬೀದರ್ನ ಹಿಸ್ಟಾರಿಕಲ್ ಟೆಂಪಲ್ಸ್ ಬಗ್ಗೆ. ನಮ್ಮ ಬೀದರ್ ನಲ್ಲಿ ಇನ್ನೂ ಸುಮಾರು ಹಿಸ್ಟಾರಿಕಲ್ ಟೆಂಪಲ್ಸ್ ಗಳಿದೆ. ಅದ್ರ ಬಗ್ಗೆ ಕಮೆಂಟ್ಸ್ ನಲ್ಲಿ ತಿಳಿಸ್ಕೊಡಿ. ಮುಂದಿನ ಎಪಿಸೋಡ್ ಗಳಲ್ಲಿ ಮತ್ತಷ್ಟು ಕರ್ನಾಟಕದ ಬಗ್ಗೆ ಮಾತಾಡೋಣ. ಫಾಲೋ ಮಾಡ್ಕೊಳ್ಳಿ.